ನಮಸ್ಕಾರ. ಇಂದು ನಾವು ನಾಳೆ ಅಂದರೆ ಗುರುವಾರ 2/4/2026 ನಡೆಯಲಿರುವ ಹನುಮಾನ್ ಜಯಂತಿಯ ಆಚರಣೆ, ವಿಶೇಷತೆ ಮತ್ತು ಹನುಮಂತನ ಸಾಹಸ, ಶಕ್ತಿ, ಭಕ್ತಿಪೂರ್ಣ ಕಥೆ ಕೇಳಿ ಧನ್ಯರಾಗೋಣ ಬನ್ನಿ. ಇಂದು ನಾವು ಕೇವಲ ಒಂದು ಹಬ್ಬದ ಬಗ್ಗೆ ಮಾತನಾಡೋದು ಅಲ್ಲ, ಭಕ್ತಿ, ಶಕ್ತಿ ಮತ್ತು ನಿಷ್ಠೆಯ ಜೀವಂತ ರೂಪವಾದ ಹನುಮಾನ್ ಅವರ ಮಹಿಮೆಯ ಬಗ್ಗೆ ಒಂದು ಸುಂದರ ಕಥೆ ಕೇಳೋಣ. ಬಹಳ ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ ಒಂದು ಅದ್ಭುತ ಶಕ್ತಿಯುಳ್ಳ ಬಾಲಕ ಜನ್ಮ ತಾಳುತ್ತಾನೆ. ಅವನೇ ಹನುಮಂತ. ಬಾಲ್ಯದಲ್ಲೇ ಅವನ ಶಕ್ತಿ ಎಷ್ಟಿತ್ತು ಗೊತ್ತಾ? ಒಂದು ದಿನ ಸೂರ್ಯನನ್ನೇ ಹಣ್ಣು ಅಂತ ಭಾವಿಸಿ ಹಾರಿಬಿಟ್ಟನು. ಅಷ್ಟೊಂದು ಶಕ್ತಿ, ಅಷ್ಟೊಂದು ನಿರ್ದೋಷ ಮನಸ್ಸು. ಆದರೆ ಅವನ ಜೀವನದ ಸತ್ಯಾರ್ಥ ಆರಂಭವಾಗಿದ್ದು ಅವನು ಶ್ರೀರಾಮನವರನ್ನು ಭೇಟಿಯಾದಾಗ. ಆ ದಿನದಿಂದ ಹನುಮಂತನ ಜೀವನವೇ ಬದಲಾಯಿತು. ಅವನು ತನ್ನ ಎಲ್ಲ ಶಕ್ತಿಯನ್ನು ರಾಮನ ಸೇವೆಗೆ ಅರ್ಪಿಸಿದನು. ರಾಮಾಯಣದಲ್ಲಿ ಒಂದು ಪ್ರಸಂಗ. ಸೀತಾಮಾತೆ ಲಂಕೆಯಲ್ಲಿ ಇದ್ದಾಳೆ ಎಂದು ತಿಳಿದಾಗ ಯಾರೂ ಹೋಗಲು ಧೈರ್ಯ ಮಾಡಲಿಲ್ಲ. ಆ ಸಮಯದಲ್ಲಿ ಹನುಮಂತನು ಮುಂದೆ ಬಂದನು. ಅವನು ಸಮುದ್ರ ದಾಟಿ ಲಂಕೆಗೆ ಹಾರಿದನು. ಅಲ್ಲಿ ಸೀತಾಮಾತೆಯನ್ನು ಕಂಡು ರಾಮನ ಸಂದೇಶ ನೀಡಿದನು. ಅಷ್ಟೇ ಅಲ್ಲ, ಲಂಕೆಯನ್ನು ಸುಟ್ಟು ಬಿಟ್ಟ ಸಾಹಸ ಕೂಡ ಮಾಡಿದನು. ಮತ್ತೊಂದು ಕ್ಷಣದಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸಲು ಸಂಜೀವಿನಿ ಬೆಟ್ಟವನ್ನೇ ತಂದುಕೊಟ್ಟನು. ಅವನು ಶಕ್ತಿಶಾಲಿ, ಆದರೆ ಅಹಂಕಾರವಿಲ್ಲ. ಅವನು ಮಹಾನ್, ಆದರೆ ವಿನಯಶೀಲ. ಅಂತಹ ಮಹಾನ್ ಭಕ್ತನ ಜನ್ಮದಿನವೇ ಹನುಮಾನ್ ಜಯಂತಿ. ಈ ದಿನ ನಾವು ಹನುಮಂತನನ್ನು ಪೂಜಿಸುವುದು ಏಕೆ ಗೊತ್ತಾ? ಅವನ ಶಕ್ತಿಗಾಗಿ ಮಾತ್ರ ಅಲ್ಲ, ಅವನ ಭಕ್ತಿಗಾಗಿ. ಈ ದಿನ ಬೆಳಿಗ್ಗೆ ಭಕ್ತರು ದೇವಾಲಯಕ್ಕೆ ಹೋಗುತ್ತಾರೆ, ಹನುಮಂತನಿಗೆ ಹೂವು ಅರ್ಪಿಸುತ್ತಾರೆ, ಹನುಮಾನ್ ಚಾಲೀಸ ಪಠಿಸುತ್ತಾರೆ, ಹನುಮಂತನ ದರ್ಶನ ಪಡೆಯುತ್ತಾರೆ. ಕೆಲವರು ಈ ದಿನ ಉಪವಾಸವಿರುತ್ತಾರೆ, ಕೆಲವರು ಭಜನೆಗಳಲ್ಲಿ ಭಾಗವಹಿಸುತ್ತಾರೆ. ಈ ದಿನದ ವಾತಾವರಣವೇ ಬೇರೆ ಇರುತ್ತದೆ. ಎಲ್ಲೆಡೆ ಜೈ ಹನುಮಾನ್ ಅನ್ನೋ ಘೋಷಣೆ ಕೇಳಿಸುತ್ತದೆ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ, ಕೆಲವೊಮ್ಮೆ ನಾವು ಭಯಪಡುತ್ತೇವೆ. ಆದರೆ ಹನುಮಂತನನ್ನು ನೆನೆಸಿದರೆ ಒಂದು ವಿಷಯ ಅರ್ಥವಾಗುತ್ತದೆ. ಭಕ್ತಿ ಇದ್ದರೆ ಶಕ್ತಿ ಬರುತ್ತದೆ, ನಂಬಿಕೆ ಇದ್ದರೆ ಅಸಾಧ್ಯವೂ ಕೂಡ ಸಾಧ್ಯವಾಗುತ್ತದೆ ಎನ್ನುವುದು. ಹನುಮಂತನು ನಮಗೆ ಹೇಳೋದು ಏನೆಂದರೆ, ನಿನ್ನೊಳಗೆ ಶಕ್ತಿ ಇದೆ, ಅದನ್ನು ಒಳ್ಳೆಯ ಕೆಲಸಕ್ಕೆ ಬಳಸು. ಆದ್ದರಿಂದ ಈ ಹನುಮಾನ್ ಜಯಂತಿಯಲ್ಲಿ ನಾವು ದೇವರ ಬಳಿ ಏನನ್ನಾದರೂ ಕೇಳುವುದಕ್ಕಿಂತ ಹನುಮಂತನಂತೆ ಒಳ್ಳೆಯ ಮನಸ್ಸು, ಧೈರ್ಯ ಮತ್ತು ನಿಷ್ಠೆಯನ್ನು ಬೇಡೋಣ. ಹನುಮಂತನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಎಲ್ಲರಿಗೂ ಕೂಡ ಹನುಮ ಜಯಂತಿಯ ಶುಭಾಶಯಗಳು. ಹನುಮಂತನಂತೆ ಧೈರ್ಯ, ನಿಷ್ಠೆ, ಒಳ್ಳೆಯ ಮನಸ್ಸು ನಮ್ಮೆಲ್ಲರದ್ದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು. ಜೈ ಹನುಮಾನ್, ಜೈ ಬಜರಂಗಬಲಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.